ಮಧ್ಯ ಪ್ರಾಚ್ಯದಲ್ಲಿ ಕಳೆದ ಕೆಲವು ವಾರಗಳಿಂದ ಉಲ್ಬಣಗೊಂಡಿದ್ದ ಯುದ್ಧದ ಪರಿಸ್ಥಿತಿಗೆ ತಾತ್ಕಾಲಿಕ ವಿರಾಮ ಸಿಕ್ಕಿದ್ರು ಪರಿಸ್ಥಿತಿ ಇನ್ನೂ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದಿಲ್ಲ ಎಂಬುದು ಸ್ಪಷ್ಟವಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದ 2 ವಾರಗಳ ಕದನ ವಿರಾಮಕ್ಕೆ ಇರಾನ್ ಮತ್ತು ಇಸ್ರೇಲ್ ಸಹ ಒಪ್ಪಿಗೆ ಸೂಚಿಸಿದವು. ಈ ನಿರ್ಧಾರವು ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಸ್ಥಾಪನೆಗೆ ಮೊದಲ ಹೆಜ್ಜೆ ಎಂದು ಪರಿಗಣಿಸಲಾಗಿತ್ತು. ಭಾರತ ಕೂಡ ಈ ಬೆಳವಣಿಗೆಯನ್ನು ಸ್ವಾಗತಿಸಿ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬಹುದು ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿತ್ತು. ಯುದ್ಧದಿಂದ ಸಾಮಾನ್ಯ ಜನ ಎದುರಿಸುತ್ತಾ ಇರುವ ಸಂಕಷ್ಟ ಮತ್ತು ಜಾಗತಿಕ ಇಂಧನ ಸರಬರಾಜಿನ ಮೇಲೆ ಉಂಟಾಗ್ತಾ ಇರುವ ಪರಿಣಾಮಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿತ್ತು. ಆದರೆ ಕದನ ವಿರಾಮದ ಮಧ್ಯೆಯೇ ಹೊಸ ಉದ್ವಿಗ್ನತೆ ಉಂಟಾಗ್ತಾ ಇದೆ. ಪರಿಸ್ಥಿತಿಯನ್ನ ಮತ್ತಷ್ಟು ಗಂಭೀರಗೊಳಿಸಿದೆ. ಕುವೈತ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನೀಡಿದ ಮಾಹಿತಿಗಳ ಪ್ರಕಾರ ಇರಾನ್ ಡ್ರೋನ್ ದಾಳಿಗಳನ್ನು ಮುಂದುವರಿಸ್ತಾ ಇದೆ. ವಿಶೇಷವಾಗಿ ಕುವೈತ್ನ ತೈಲ ಮತ್ತು ವಿದ್ಯುತ್ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಕುವೈತ್ ರಕ್ಷಣಾ ಇಲಾಖೆಯ ವಕ್ತಾರ ಕರ್ನಲ್ ಸೌದ್ ಅಬ್ದುಲ್ ಅಜೀಜ್ ಅಲ್ ಒಟೈಬಿ ಅವರ ಪ್ರಕಾರ ಕುವೈತ್ ವಾಯು ರಕ್ಷಣಾ ಪಡೆಗಳು 28 ಇರಾನಿನ ಡ್ರೋನ್ ದಾಳಿಗಳನ್ನು ಯಶಸ್ವಿಯಾಗಿ ತಡೆಹಿಡಿದಿದೆ. ಈ ದಾಳಿಯನ್ನ ಅವರು ತೀವ್ರ ಮತ್ತು ಸಂಘಟಿತ ದಾಳಿಗಳ ಅಲೆ ಎಂದು ವಿವರಿಸಿದ್ದಾರೆ. ಅದೇ ಸಮಯದಲ್ಲಿ ಯುಎಇ ಸಹ ತನ್ನ ವಾಯು ರಕ್ಷಣಾ ವ್ಯವಸ್ಥೆಗಳು ಇರಾನ್ನಿಂದ ಬಂದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳನ್ನು ತಡೆಯುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿಕೆ ಕೊಟ್ಟಿದೆ. ಕದನ ವಿರಾಮ ಇದ್ರೂ ಕೂಡ ಇಂತಹ ದಾಳಿಗಳು ನಡೀತಾ ಇರುವುದು ಕೂಡ ಒಪ್ಪಂದದ ಉಲ್ಲಂಘನೆಯ ಭಾಗವಾಗಿದೆ. ಈ ನಡುವೆ ಯುದ್ಧದ ಪ್ರಮುಖ ಕಾರಣಗಳಲ್ಲಿ ಒಂದಾಗಿರುವ ಯುರೇನಿಯಂ ಪುಷ್ಟೀಕರಣ ವಿಷಯದಲ್ಲೂ ಕೂಡ ಮಹತ್ವದ ಬೆಳವಣಿಗೆಗಳು ಕಂಡುಬಂದಿದೆ. ಡೊನಾಲ್ಡ್ ಟ್ರಂಪ್ ತಮ್ಮ ಹೇಳಿಕೆಯಲ್ಲಿ ಇನ್ನು ಮುಂದೆ ಯುರೇನಿಯಂ ಪುಷ್ಟೀಕರಣಕ್ಕೆ ಅವಕಾಶ ಇರೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದು, ದಾಳಿಯ ನಂತರ ಊತು ಹೋಗಿದ್ದ ಪುಷ್ಟೀಕರಣದ ಯುರೇನಿಯಂ ಅನ್ನ ಯಾರು ಕೂಡ ಇನ್ನೂ ಮುಟ್ಟಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನ ಸುರಕ್ಷಿತವಾಗಿ ಹೊರತೆಗೆದು ನಿರ್ವಹಿಸುವುದು ಬಹಳ ಸಂಕೀರ್ಣ ಪ್ರಕ್ರಿಯೆಯಾಗಿತ್ತು. ಇದಕ್ಕಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ಸಹಕಾರ ಸಾಧ್ಯತೆಗಳು ಕೂಡ ಚರ್ಚೆಯಲ್ಲಿವೆ. ಜೊತೆಗೆ ಆರ್ಥಿಕ ನಿರ್ಬಂಧನಗಳನ್ನು ಸಡಿಲಪಡಿಸುವುದು ಮತ್ತು ಸುಂಕ ಕಡಿತದ ಕುರಿತು ಮಾತುಕತೆಗಳು ಕೂಡ ನಡೀತಾ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲದಕ್ಕೂ ಕೂಡ ಮಿಕ್ಕಂತೆ ಯುದ್ಧದ ಪರಿಣಾಮವಾಗಿ ಜಾಗತಿಕ ಮಟ್ಟದಲ್ಲಿ ಇಂಧನ ಮತ್ತು ವ್ಯಾಪಾರ ಕ್ಷೇತ್ರಗಳ ಮೇಲೂ ಕೂಡ ದೊಡ್ಡ ಪರಿಣಾಮ ಬಿದ್ದಿದೆ. ವಿಶೇಷವಾಗಿ ವಿಶ್ವದ ಅತ್ಯಂತ ಪ್ರಮುಖ ತೈಲ ಸಾಗಾಣಿಕೆ ಮಾರ್ಗವಾಗಿರುವ ಸ್ಟ್ರೈಟ್ ಆಫ್ ಹಾರ್ಮೋಜ್ನಲ್ಲಿ ಉಂಟಾದ ಅಡಚಣೆಗಳು ಜಾಗತಿಕ ಕಚ್ಚಾ ತೈಲ ಮತ್ತು ಅನಿಲ ಸರಬರಾಜಿನ ಮೇಲೆ ಭಾರಿ ಒತ್ತಡ ತಂದಿದೆ. ಇರಾನ್ ಈ ಜಲಸಂಧಿಯ ಮೂಲಕ ಸಾಗುವ ಟ್ಯಾಂಕರ್ಗಳ ಸಂಚಾರಕ್ಕೆ ಅಡ್ಡಿಪಡಿಸಿದ್ದರಿಂದ ತೈಲ ಬೆಲೆಯಲ್ಲಿ ಏರಿಕೆ ಕಂಡು ಬಂದಿದ್ದು ಅನೇಕ ದೇಶಗಳ ಆರ್ಥಿಕತೆಗೆ ಇದು ಹೊಡೆತ ನೀಡಿದೆ.